ಬ್ರೈನ್ ಸ್ಟ್ರೋಕ್ ಬರುತ್ತಲ್ವಾ? ಅದು ಸ್ಟ್ರೋಕಲ್ಲಿ ಎರಡು ಥರ. ಒಂದು ರಕ್ತಸ್ರಾವ ಆಗ್ಬೋದು, ರಕ್ತ ಬ್ರೈನ್ ಒಳಗೆ ರಕ್ತ ಚೆಲ್ಲು ಹೋಗ್ಬೋದು, ಇಲ್ಲಾಂದರೆ ರಕ್ತ ನಾಳಗಳು ಬ್ಲಾಕ್ ಆಗ್ಬೋದು. ಕೋವಿಡ್ ವೈರಸ್ಸಿಂದನೂ ಜಾಸ್ತಿ ಆಗ್ತಾ ಇತ್ತು. ಅಂಡಾಶಯ ವೀರ್ಯಾಶಯದಲ್ಲಿರೋ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿ ಅವರಿಗೆ ಮಕ್ಕಳಾಗಿಲ್ಲ ಅನ್ನೋ ಥರ ಆಗುತ್ತೆ. ಆಕಾಶನೇ ತಲೆ ಮೇಲೆ ಬಿದ್ದರೂ ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋ ನಿರ್ಧಾರ ನಾವು ಮಾಡಬೇಕು. ಅಲ್ಲಿ ಜಗಳ ಆಗುತ್ತೆ, ಸಂಬಂಧಗಳು ಹರಿತವೆ, ಆಮೇಲೆ ಸನ್ನಿವೇಶ ಇನ್ನೂ ಕೆಟ್ಟದಾಗುತ್ತೆ. ಯಾವ ಏಜ್ ಅವ್ರಿಗೆ ಸ್ಟ್ರೋಕ್ ಬರ್ಬೋದು? ಅಂದ್ರೆ ಚಿಕ್ಕವ್ರಿಗೂ ಬರುತ್ತಾ, ದೊಡ್ಡವ್ರಿಗೂ ಬರುತ್ತಾ, ಅಥವಾ ಸಣ್ಣ ಮಕ್ಕಳಿಂದನೂ ಹಿಡಿದು ವಯಸ್ಸಾಗಿರೋರ್ವರೆಗೂ ಎಲ್ಲರಿಗೂ ಸ್ಟ್ರೋಕ್ ಆಗ್ಬೋದು ಚಾನ್ಸ್ ಇದೆ. ಕರಗಿಸುವಂಥ ಶಕ್ತಿನೂ ಇದೆ. ಆ ಶಕ್ತಿನ ನಾವು ಚೇತನಗೊಳಿಸ್ಬೇಕು. ಬ್ರೈನ್ ಟ್ಯೂಮರ್ ಯಾವ ರೀತಿ ಅಟ್ಯಾಕ್ ಆಗುತ್ತೆ? ಕೆಲವೊಂದು ವೈರಸ್ಸು ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ಅಲ್ಲಿ ಕಣಗಳನ್ನ ವೃದ್ಧಿ ಮಾಡಿಸುತ್ತೆ. ಬ್ರೈನ್ ಸ್ಟ್ರೋಕ್ ಬರುತ್ತಲ್ವಾ? ಯಾವ ರೀತಿ ಅದು ಹೆಂಗ್ ಗೊತ್ತಾಗುತ್ತೆ? ಅಥವಾ ಗೊತ್ತಾಗದೇ ಇರಂಗ್ ಸಡನ್ ಅಂತ ಅಟ್ಯಾಕ್ ಆಗುತ್ತಾ, ಅಥವಾ ಗೊತ್ತಾಗುತ್ತಾ? ಯಾವ ರೀತಿ? ಕೆಲವೊಮ್ಮೆ ಸ್ಟ್ರೋಕು ನಿಧಾನವಾಗಿ ಆಗುತ್ತೆ. ಈಗ ಒಂದಿನ ನಿಮಗೆ ಇಲ್ಲಿ ಕೈ ಜೋಮ್ ಅನಿಸ್ತು, ಆಮೇಲೆ ಇಲ್ಲಿ ಮುಂಗೆ ಜೋಮ್ ಅನಿಸ್ತು, ಆಮೇಲೆ ಭುಜ ಜೋಮ್ ಅನಿಸುತ್ತೆ, ಆಮೇಲೆ ಕೈ ವೀಕ್ನೆಸ್ ಶುರುವಾಗುತ್ತೆ. ಸೊ ಬಟ್ ಕೆಲವೊಂದ್ಸತಿ ಹೆಂಗೆ ಅಂದರೆ ಜೋಮು ವೀಕ್ನೆಸ್ಸು ಎಲ್ಲ ಒಂದು ಸಡನ್ನಾಗಿ ಆಗೋಗ್ಬಿಡುತ್ತೆ. ಅದು ಸ್ಟ್ರೋಕಲ್ಲಿ ಎರಡು ಥರ. ಒಂದು ರಕ್ತಸ್ರಾವ ಆಗ್ಬೋದು, ರಕ್ತ ಬ್ರೈನ್ ಒಳಗೆ ರಕ್ತ ಚೆಲ್ಲು ಹೋಗ್ಬೋದು, ಇಲ್ಲಾಂದರೆ ರಕ್ತ ನಾಳಗಳು ಬ್ಲಾಕ್ ಆಗ್ಬೋದು. ಸೊ ಈ ಬ್ಲಾಕ್ ಆಗೋ ಅವ್ಯವಸ್ಥೆ ಈ ಕೋವಿಡ್ ವೈರಸ್ಸಿಂದನೂ ಜಾಸ್ತಿ ಆಗ್ತಾ ಇತ್ತು, ಆಮೇಲೆ ಇಂಜೆಕ್ಷನ್ನಿಂದನೂ ಜಾಸ್ತಿ ಆಗ್ತಾ ಇದೆ. ಸೊ ಆ ಅವ್ಯವಸ್ಥೆಯನ್ನು ಅಂದರೆ ಆ ಕಾಯಿಲೆನ ನಾವು ಕಡಿಮೆ ಮಾಡಬೇಕು ಅಂದರೆ ನಾವು ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು. ಕೋಪ, ಭಯ, ಬೇಜಾರು ಇದು ರಕ್ತನ ಹೆಪ್ಪುಗಟ್ಟಿಸುತ್ತೆ. ಇನ್ನು ಯಾರ್ದೋ ಶಾಪನೂ, ಈಗ ನಿಮಗೆ ಗೊತ್ತಿದೆ, ಏನೋ ತಲಕಾಡಲ್ಲಿ ಮಾತಂಗಿ ಹಾಕಿದ ಶಾಪಕ್ಕೆ ಮಹಾರಾಜರಿಗೆ ಮಕ್ಕಳಾಗಲಿಲ್ಲ ಅನ್ನೋ ಥರ. ಅಂದರೆ ಎಲ್ಲೋ ಒಂದು ಕಡೆ ಅವರ ಏನೋ ಅಂಡಾಶಯ ವೀರ್ಯಾಶಯದಲ್ಲಿರೋ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿ ಅವರಿಗೆ ಮಕ್ಕಳಾಗಿಲ್ಲ ಅನ್ನೋ ಥರ ಆಗುತ್ತೆ. ಸೊ ಹಾಗೆ ಶಾಪನೂ ನಮಗೆ ತಟ್ಟುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡಾಗ ನಾವು ಸತ್ಯವಾಗಿ ಯೋಚಿಸ್ಕೊಂಡು, ಸತ್ಯವಾಗಿ ನೋಡ್ಕೊಂಡು, ಸತ್ಯವಾಗಿ ನಡೀತೀವಿ. ಇನ್ನು ಆಹಾರದಲ್ಲಿ ಕೆಟ್ಟ ವಸ್ತುಗಳನ್ನ, ಈಗ ಜಾಸ್ತಿ ಸಕ್ಕರೆ ಅಂಶ ಅಥವಾ ಏನೋ ಎಣ್ಣೆದು ಯಾವುದು ರಿಫೈನ್ಡ್ ಆಯಿಲು ಆ ಥರದ್ದೆಲ್ಲ ತೊಗೊಂಡಾಗ, ಆಮೇಲೆ ಈ ಪ್ಯಾಕೇಜ್ ಫುಡ್ಸು, ಟೇಸ್ಟಿಂಗ್ ಪೌಡ್ರು, ಅದು ಎಲ್ಲ ಕೆಮಿಕಲ್ಸ್ ಹಾಕಿರೋವು, ಆ ಥರದ್ದೆಲ್ಲ ತಿಂದಾಗ ಕೆಲವೊಮ್ಮೆ ನಮಗೆ ಆರೋಗ್ಯ ಹಾಳಾಗುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ರಕ್ತ ಅನಾವಶ್ಯಕವಾಗಿ ಹೆಪ್ಪುಗಟ್ಟಬಾರ್ದು. ಆಮೇಲೆ BP ಜಾಸ್ತಿಯಾಗಿ ರಕ್ತನೂ ಸ್ರಾವ ಆಗಬಾರ್ದು. ಸೊ ಕೋಪ ಮಾಡ್ಕೊಳ್ದಲೆ, ಬೇಜಾರು ಮಾಡ್ಕೊಳ್ದಲೆ, ಏನೇ ಸನ್ನಿವೇಶ ಬಂದ್ರೂ ಆಕಾಶನೇ ತಲೆ ಮೇಲೆ ಬಿದ್ದರೂ ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋ ನಿರ್ಧಾರ ನಾವು ಮಾಡಬೇಕು. ಹಾಲಲ್ಲಿ ಹಾಕಿದ್ರೆ ಕೆನೆ ಆಗಿರ್ತೀನಿ, ನೀರಲ್ಲಿ ಹಾಕಿದ್ರೆ ಮೀನಾಗಿರ್ತೀನಿ ಅನ್ಬೇಕು. ಹಾಲಲ್ಲಿ ಮೀನಾಗ್ಬಿಟ್ಟು ಒದ್ದಾಡಬಾರ್ದು, ನೀರಲ್ಲಿ ಕೆನೆಯಾಗಿ ಒದ್ದಾಡಬಾರ್ದು. ಆ ರೀತಿ ಮನಸ್ಥಿತಿ ಬೆಳೆಸ್ಕೋಬೇಕು. ಈಗ ಏನೋ ಒಂದು ಅಚಾತುರ್ಯ ಆಯಿತು, ಯಾರೋ ಒಬ್ಬರು ಮಕ್ಕಳೇ ಆಗಲಿ ಮನೆಯವರೇ ಆಗಲಿ ಏನೋ ತಪ್ಪು ಮಾಡಿರ್ತಾರೆ. ಸೊ ಆವಾಗ ಅದನ್ನು ಏನಕ್ಕಾಯಿತು, ಏನಕ್ಕೆ ಈ ಥರ ಮಾಡಿದೆ, ಯಾಕೆ ಈ ಥರ ಮನಸ್ಸು ಬಂತು, ಯಾರು ಈ ಮನಸ್ಥಿತಿಗೆ ಏನೋ ಪ್ರಚೋದನೆ ಮಾಡಿದ್ರು, ಯಾರು ಈ ಥರ ನಿನ್ನ ತಲೆಯಲ್ಲಿ ವಿಷ ತುಂಬಿಸಿದ್ರು, ಆ ಚರ್ಚೆಗಳು ನಡೆದಾಗ ಮುಂದೆ ಆ ಥರ ಆಗೋದು ತಪ್ಪುತ್ತೆ. ಇಲ್ಲಾಂದರೆ ನಾವು ಕೋಪ ಮಾಡಿಕೊಂಡು ಮನಸ್ಸನ್ನು ನಾವು ಹತೋಟಿಲಿ ಇಟ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಜಗಳ ಆಗುತ್ತೆ, ಸಂಬಂಧಗಳು ಹರಿತವೆ, ಆಮೇಲೆ ಸನ್ನಿವೇಶ ಇನ್ನೂ ಕೆಟ್ಟದಾಗುತ್ತೆ. ಸೊ ಅದನ್ನು ಬಿಟ್ಟು, ಅಂದರೆ ನಾವು ಮನುಷ್ಯರಾಗಿ ಬುದ್ಧಿವಂತರಾಗೋದ್ರ ಜೊತೆಗಿಂತ ನಾವು ಪ್ರಬುದ್ಧರಾಗಬೇಕು ಅಂತ. ಈಗ ಬುದ್ಧರಿಗೆ ಕೇಳಿದ್ರಂತೆ, ನಿಮಗೆ ಅಂಗುಲಿಮಾಲನ ಎದುರುಗಡೆ ಹೋಗೋದಕ್ಕೆ ಭಯ ಆಗಲಿಲ್ವಾ ಅಂತ. ನನಗೇನಕ್ಕೆ ಭಯ ಆಗಬೇಕು, ಅವನು ಇನ್ನೂ ತಪ್ಪು ಮಾಡ್ತಿರೋನು, ಅವನು ಇನ್ನೂ ತೊಂದರೆ ಕೊಡ್ತಿರೋನು ಬೇರೆಯವ್ರಿಗೆ, ಅವನಿಗೆ ಅವನ ಕರ್ಮದ ಭಯ ಇರಬೇಕು. ನಾನು ಎದುರಿಸ್ತೀನಿ ಅಂತ ಒಬ್ಬರೇ ಹೋಗಿ ಅವರು ಮುಂದೆ ನಿಂತ್ಕೊಂಡಾಗ ಅಂಗುಲಿಮಾಲ ಕೇಳ್ದ, ಏನಪ್ಪ ನೀನು ನನ್ನ ಮುಂದೆ ಬಂದಿದ್ಯಾ, ಎಲ್ಲರೂ ನಡುಗ್ತಾರೆ ನನ್ನ ಹತ್ರ ಬರೋದಕ್ಕೆ, ನನ್ನ ನೋಡಿದ್ರೇ ಓಡೋಗ್ತಾರೆ, ನೀನು ನನ್ನ ಮುಂದೆ ನಡ್ಕೊಂಬರ್ತೀಯಾ ಅಂತ. ಅಂದರೆ ಆ ಆತ್ಮಶಕ್ತಿ ನಾವು ಬೆಳೆಸ್ಕೋಬೇಕು ಅಂತಂದರೆ ನಾವು ಸತ್ಯವಂತರಾಗಬೇಕು ಅಂತ. ಅಲ್ಲ, ಇವಾಗ ಯಾವ ಏಜ್ ಅವ್ರಿಗೆ ಸ್ಟ್ರೋಕ್ ಬರ್ಬೋದು? ಅಂದ್ರೆ ಚಿಕ್ಕವ್ರಿಗೂ ಬರುತ್ತಾ, ದೊಡ್ಡವ್ರಿಗೂ ಬರುತ್ತಾ, ಅಥವಾ ಈಗ ಸಾಕಷ್ಟು ಇನ್ಸಿಡೆಂಟ್ ನೋಡಿದ್ವಿ ನಾವು. ಬಸ್ಸಲ್ಲಿ ಹೋಗ್ತಾ ಇದ್ದಾಳೆ ಹುಡುಗಿ, ಅವಳ ಬ್ರೈನು ಡೆಡ್ ಆಯ್ತು. ಈ ರೀತಿ ಸಂದರ್ಭ ಬಂದಾಗ ಈಗ ಸಣ್ಣ ಮಕ್ಕಳಿಂದನೂ ಹಿಡಿದು ವಯಸ್ಸಾಗಿರೋರ್ವರೆಗೂ ಎಲ್ಲರಿಗೂ ಸ್ಟ್ರೋಕ್ ಆಗ್ಬೋದು ಚಾನ್ಸ್ ಇದೆ. ಸಣ್ಣ ಮಕ್ಕಳಲ್ಲಿ ನಾವು ಮೊಯಮಯ ಅಂತ ಒಂದು ಡಿಸೀಸ್ ನೋಡ್ತೀವಿ, ಅದರಲ್ಲಿ ರಕ್ತನಾಳಗಳ ಬೆಳವಣಿಗೆನೇ ಆಗಿರಲ್ಲ, ಅಂಥವ್ರಿಗೆ ಸ್ಟ್ರೋಕ್ ಥರ ಆಗುತ್ತೆ. ಇನ್ನು ವಯಸ್ಸಾದವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಅಥವಾ ರಕ್ತಗರಣೆ ಕಟ್ಕೊಂಡು ರಕ್ತನಾಳ ಬ್ಲಾಕ್ ಆಗಿ ಆಗುತ್ತೆ. ಸೊ ವಯೋಮಿತಿ ಏನೂ ಇಲ್ಲ. ಏನೋ ಆರೋಗ್ಯ ಸರಿ ಇಲ್ಲದಲ್ಲಿದ್ದಾಗ ಆಗುತ್ತೆ. ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಆ ಥರ ಆದವ್ರಿಗೆ ತಕ್ಷಣ ನಾವು ಏನೋ ಒಂದು ಶುಂಠಿ ಕೊಡೋದು, ನೀರು ಕುಡಿಸೋದು, ಅಥವಾ ಅಂದರೆ ಪ್ರಜ್ಞೆ ಇದ್ದವ್ರಿಗೆ, ಅಥವಾ ಜೀರಿಗೆ ಅಥವಾ ಏನೋ ಹಿಂಗು, ಇಲ್ಲ
ಈ ಥರ ಒಂದು ನಿಂಬೆ ರಸ ಈ ಥರ ಎಲ್ಲ ಕೊಟ್ಟರೆ ಪ್ರಾಕೃತಿಕ ಚಿಕಿತ್ಸೆ ಸಣ್ಣದಾಗಿದ್ದವ್ರಿಗೆ ಸರಿ ಹೋಗುತ್ತೆ. ಯಾಕಂದರೆ ನಮ್ಮ ದೇಹದಲ್ಲೇ ನಮ್ಮ ರಕ್ತದಲ್ಲೇ ರಕ್ತ ಹೆಪ್ಪುಗಟ್ಟಿರೋ ರಕ್ತನ ಕರಗಿಸುವಂಥ ಶಕ್ತಿನೂ ಇದೆ. ಆ ಶಕ್ತಿನ ನಾವು ಚೇತನಗೊಳಿಸ್ಬೇಕು. ಸೊ ಆ ಚೇತನಗೊಳಿಸ್ಕೋಬೇಕು ಅಂದರೆ ನಾವು ಶಾಂತವಾಗಿರಬೇಕು. ಆಯಿತು, ಇದು ಸ್ವಲ್ಪ ತೊಂದರೆ ಆಗ್ತಾ ಇದೆ, ಇದನ್ನು ಸರಿಪಡಿಸ್ಕೋತೀನಿ ಅನ್ನೋ ಧೈರ್ಯದಲ್ಲಿ ನಾವು ಮನಸ್ಸನ್ನ ಧೈರ್ಯವಾಗಿ ಇಟ್ಕೊಂಡು, ಆ ಧೈರ್ಯಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ, ದೊಡ್ಡ ಹಣ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಸೊ ಆ ಧೈರ್ಯನ ಉಪಯೋಗಿಸ್ಕೊಂಡು, ಯಾಕಂದರೆ ಎಷ್ಟೇ ಕೋಟಿ ಆಸ್ತಿ ಇದ್ರೂ ಧೈರ್ಯ ಮಾಡಲಿಲ್ಲ ಅಂದರೆ ಆ ರಕ್ತ ಇನ್ನೂ ಹೆಪ್ಪುಗಟ್ಟುತ್ತೆ ಭಯ ಪಡ್ಕೊಂಡ್ರೆ. ಸೊ ಈಗ ಕೋವಿಡ್ ಟೈಮಲ್ಲೂ ಎಷ್ಟೋ ಜನ ಭಯದಿಂದನೇ ಕೋವಿಡ್ ಪಾಸಿಟಿವ್ ಬಂತು ಅಂತಲೇ ಹಾರ್ಟ್ ಅಟ್ಯಾಕ್ ಆಗಿರೋರು ಇದ್ದಾರೆ. ನನಗೊಬ್ಬರು ಪೇಷಂಟ್ ಇದ್ದಾರೆ, 60 ವರ್ಷ ವಯಸ್ಸು ಅವ್ರಿಗೆ ಸ್ಟ್ರೋಕ್ ಏನಕ್ಕಾಯಿತು ಅಂದರೆ ಅವರ ತಾಯಿ ಮನೆ ಆಸ್ತಿಗೆ ಅವರು ಕೇಸ್ ಹಾಕಿದ್ರಂತೆ. ಸೊ ಆ ಕೇಸ್ ನಡೆಸ್ತಾ ಇದ್ದ ಲಾಯರ್ಗೆ ಹಾರ್ಟ್ ಅಟ್ಯಾಕ್ ಹಾಕಿ ತೀರ್ಕೊಂಡಂತ ವಿಷಯ ತಿಳಿದು ಅವ್ರಿಗೆ ಸ್ಟ್ರೋಕ್ ಆಗಿದೆ. ಅಂದರೆ ಆರೋಗ್ಯವಾಗಿದ್ದವರು ಸಡನ್ ಆಗಿ ಸ್ಟ್ರೋಕ್ ಆಗಬೇಕು ಅಂದರೆ ಮನಸ್ಥಿತಿ ಹೆಂಗಿರಬೇಕು ಅನ್ನೋದು. ಸೊ ಮನಸ್ಸನ್ನು ನಾವು ತಾಳ್ಮೆಯಿಂದ ಇಟ್ಕೊಂಡಾಗ ನಾವು ಯಾವುದೇ ಸನ್ನಿವೇಶನೂ ನಾವು ಈಸಿಯಾಗಿ ನಿಭಾಯಿಸ್ಬೋದು. ಇಲ್ಲ ಅಂದರೆ ಏನೇ ಬೇಜಾರು ಕೋಪ ಭಯ ಆದ್ರೂ ಸ್ಟ್ರೋಕ್ ಆಗೋ ರಿಸ್ಕ್ ಆಗುತ್ತೆ. ಸೊ ಆ ರೀತಿ ಒಂದು ಆ ಗಳಿಗೆನೂ ನಾವು ಸರಿಯಾಗಿ ನಿಭಾಯಿಸ್ಬೇಕು. ಆ ಗಳಿಗೆ ಬರದಂಗೆ ಆರೋಗ್ಯನ ಹಿಂದೆ ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಅದಕ್ಕೆ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡೋದು, ಪ್ರಾಣಾಯಾಮ, ಯೋಗಾಸನ, ಆಮೇಲೆ ಅದಕ್ಕಿಂತ ಸಹಯೋಗ ಇಂಪಾರ್ಟೆಂಟ್ ಅಂತೀನಿ. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು. ಈಗ ಮನೆಯಲ್ಲಿ ಎಷ್ಟೋ ಜನ ಅಪ್ಪ ಅಮ್ಮಂಗೆ ಒಂದು ಬಕೆಟ್ ನೀರು ಎತ್ಕೊಡಲ್ಲ, ಅಥವಾ ಪಕ್ಕದ ಮನೆಯವ್ರಿಗೆ ಏನೋ ಕಷ್ಟ ಇದ್ದರೆ ಹೋಗೊಂದು ಹೆಂಗಿದ್ದೀರಾ ಅಂತ ಮಾತು ಕೇಳಲ್ಲ. ಇಲ್ಲ ಅವ್ರ ಮನೆಯಲ್ಲಿ ಯಾರೋ ಹುಷಾರಿಲ್ಲ ಅಂದರೆ ನಮ್ಮ ಮನೇಲಿ ಒಂದು ಮಾಡಿ ತಿಂಡಿ ತೊಗೊಂಡೋಗಿ ಕೊಡಲ್ಲ. ಸೊ ಆ ರೀತಿಯ ಸಾಮಾಜಿಕ ಅವ್ಯವಸ್ಥೆನ ನಾವು ಸರಿಪಡಿಸ್ಬೇಕು. ಪ್ರತಿಯೊಬ್ಬರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು, ಒಬ್ರಿಗೊಬ್ರು ವಿಚಾರಿಸ್ಕೊಂಡು, ಒಂದು ಪ್ರೀತಿ ಮಾತಾಡಿ, ಒಂದು ಒಳ್ಳೆ ನಡವಳಿಕೆಯಿಂದ ಆರೋಗ್ಯ ಚೆನ್ನಾಗಿ ವೃದ್ಧಿ ಮಾಡ್ಕೋಬೇಕಾಗಿದೆ. ಸರ್, ಇವಾಗ ಬ್ರೈನ್ ಸ್ಟ್ರೋಕ್ ಬಗ್ಗೆ ಹೇಳಿದ್ರಿ. ಬ್ರೈನ್ ಟ್ಯೂಮರ್ ಯಾವ ರೀತಿ ಅಟ್ಯಾಕ್ ಆಗುತ್ತೆ? ಟ್ಯೂಮರ್ಗೆ ಕಾರಣ ಒಂದು ಎಷ್ಟೋ ಕೆಲವೊಂದು ವೈರಸ್ಸು, ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ಅಲ್ಲಿ ಕಣಗಳನ್ನ ವೃದ್ಧಿ ಮಾಡಿಸುತ್ತೆ. ಆಮೇಲೆ ವಿಷವಸ್ತುಗಳು, ಪೆಸ್ಟಿಸೈಡ್ಸು ಇವೆಲ್ಲ ಹೇಳಿದ್ನಲ್ಲ, ಕ್ರಿಮಿನಾಶಕ, ಕೀಟನಾಶಕಗಳು, ಆಮೇಲೆ ಪ್ಲಾಸ್ಟಿಕ್ಕು, ಗಡ್ಡೆಗಳು ಬೆಳೆಯುತ್ತೆ ಆ ಕೆಮಿಕಲ್ಸು, ರಾಸಾಯನಿಕಗಳು, ಮತ್ತು ನಮ್ಮ ಮನಸ್ಥಿತಿ, ಒಂದು ಕೋಪ ಭಯ ಬೇಜಾರು, ಆಮೇಲೆ ಕೆಲವೊಮ್ಮೆ ಏಟು ಬಿದ್ದಿರುತ್ತೆ, ಹಳೆ ಗಾಯ ಇರುತ್ತೆ, ಆ ಗಾಯದಲ್ಲಿ ಕಣಗಳು ಬೆಳ್ಕೊಳ್ಳೋದು ಶುರುವಾದಾಗ ಅದು ಕೆಟ್ಟ ರೀತಿಯಲ್ಲಿ ತಿರ್ಕೊಳ್ಳೋದು. ಸೊ ಆ ರೀತಿ ಗೆಡ್ಡೆಗಳಾಗತ್ತೆ. ಆ ಥರ ಕಾರಣ ಯಾವುದು? ಮುಖ್ಯವಾದ್ದು ಮೇ ಬಿ ಈ ರಾಸಾಯನಿಕಗಳು, ನಮ್ಮ ತಿನ್ನೋ ಆಹಾರ, ಈವನ್ ಗೆಡ್ಡೆಗಳು ಜಾಸ್ತಿ ಬೆಳಿಬೇಕು ಅಂದರೆ ನಾವು ಸಕ್ಕರೆ ಅಂಶ ಜಾಸ್ತಿ ಬೇಕು. ಈಗ ಸಕ್ಕರೆ ತಿಂತಾ ಇರ್ತೀವಿ, ಆಮೇಲೆ ಅನ್ನ ತಿಂತೀವಿ, ಬರೀ ಅನ್ನ, ಬಿಳಿ ಅನ್ನ, ಈ ಪಾಲಿಶ್ ತೆಗೆದು ನಾವು ಬರೀ ಅನ್ನ ತಿಂದಾಗ ಅದರಲ್ಲಿ ಬರೀ ಕ್ಯಾಲರಿ ಸಿಗುತ್ತೆ, ಅಂದರೆ ಸಕ್ಕರೆ ಅಂಶ ಸಿಗುತ್ತೆ, ಆ ಮೇಲ್ಗಡೆ ಇರೋ ಸತ್ವಗಳು ಹೊರಟೋಗಿರುತ್ತೆ. ಸೊ ಆ ರೀತಿ ಒಂದು ಸತ್ವ ಇರೋ ಆಹಾರ ತಿನ್ಕೊಂಡು, ಒಂದು ಶಕ್ತಿ ಸೇವೆ ಮಾಡೋ ರೀತಿಯಲ್ಲಿ ಸಹಾಯ ಮಾಡಿಕೊಂಡು ಜೀವನ ನಡೆಸಿ ಆರೋಗ್ಯವಾಗಿದ್ದಾಗ ನಮಗೆ ಕಾಯಿಲೆಗಳು ಬರಲ್ಲ. ಬಂದ್ರೂ ತಾನಾಗೇ ಕರಗುತ್ತೆ. ಎಷ್ಟೋ ಪೇಷಂಟ್ಗಳಲ್ಲಿ ಬಂದಿರೋ ಸಣ್ಣ ಗೆಡ್ಡೆ ಕರಗಿರೋದು ನೋಡಿದ್ದೀವಿ. ಬ್ಲಾಕ್ ಇರೋರು ಒಂದ್ಸತಿ ರಕ್ತನಾಳಗಳು, ಅದರಲ್ಲೂ ಮೆದಳಿಂದ ಹಾರ್ಟಿಗೆ ಹೋಗೋ ರಕ್ತನಾಳಗಳು, ಕಾಲುವೆಗಳ ಥರ ಇರುತ್ತೆ, ಆ ಕಾಲುವೆಗಳು ಮುಚ್ಚೋಗಿರೋ ಕಾಲುವೆಗಳು ಓಪನ್ ಆಗಿರೋದು ನೋಡಿದ್ದೀವಿ. ಅಂದರೆ ನಮ್ಮ ಶಕ್ತಿಯುತವಾಗಿದ್ದಾಗ ಆ ಕಾಯಿಲೆಗಳನ್ನು ನಾವು ಗುಣಪಡಿಸ್ಕೋಬೋದು. ಸೊ ಆ ರೀತಿಯಾಗಿ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಈಗ ಒಂದು ಔಷಧಿಗೆ ನಂಬಿಕೆ ಮುಖ್ಯ. ಈಗ ನಂಬಿಕೆ ಇಲ್ದಲೆ ನೀವು ಹೋಗಿ ಅಲೋಪತಿ ಔಷಧಿ ತೊಗೊಂಡ್ರು, ಸ್ಟ್ರಾಂಗ್ ಇಂಜೆಕ್ಷನ್ನೇ ಕೊಟ್ರು ಅದು ಸರಿ ಹೋಗಲ್ಲ. ಆ ನಂಬ್ಕೋಬೇಕು. ಅಂದರೆ ಆ ಆತ್ಮಶಕ್ತಿ ವೃದ್ಧಿ ಆಗುತ್ತೆ. ಯಾರ ಮೇಲೆ ನಮಗೆ ನಂಬಿಕೆ ಇದೆ, ಯಾರ ಹತ್ರ ನಮಗೆ ಧೈರ್ಯ ಇದೆ. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್, ಈಗ ನಂಬಿಕೆ, ಈಗ ಒಂದು ದೊಡ್ಡ ಆಸ್ಪತ್ರೆ ಮೇಲೆ ನಂಬಿಕೆ ಇದೆ, ಅಲ್ಲಿಗೆ ಹೋಗೋ ಕಾಲ ಅದು ಎಷ್ಟೋ 100 ಮೈಲಿ ದೂರ ಇದೆ, ಅಥವಾ ಅಲ್ಲಿ ಬಿಲ್ಲು ಇಷ್ಟೊಂದು ಆಗುತ್ತೆ ಅನ್ನೋ ಥರ ಯೋಚಿಸ್ಕೊಂಡು ನಾವಿರೋ ಆಸ್ಪತ್ರೆನ ಬೈಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ಕಾಯಿಲೆ ವಾಸಿನೇ ಆಗಲ್ಲ. ನಾನು ಹೇಳ್ತೀನಿ. ಅಂದರೆ ತೃಪ್ತಿ ಅನ್ನೋದು ಇರಬೇಕು. ಸ್ಟೇಜ್ಗಳು ಇದೆ. ಈಗ ಬೆಳವಣಿಗೆಯಲ್ಲಿ ಫಸ್ಟ್ ಸ್ಟೇಜು, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ಗಳಿದೆ, 3, 4 ಆ ಥರ 5 ಹಂಗೆಲ್ಲ. ಇನ್ನು ಕೆಲವೊಂದು ಗೆಡ್ಡೆಗಳು ಈಗ ಬೇರೆ ದೇಹಗಳಲ್ಲಿ ಹೆಂಗಿರುತ್ತೆ ಅಂದರೆ, ಭಾಗದಲ್ಲಿ ಲಂಗ್ಸ್ ಇರ್ಬೋದು, ಹಾರ್ಟ್, ಇದು ಕಿಡ್ನಿ ಅಥವಾ ಮೂಳೆ ಕ್ಯಾನ್ಸರ್ಗಳು, ಅದು ಪೂರ್ತಿ ದೇಹಕ್ಕೆ ಹರಡೋದು, ಆ ಥರ ಎಲ್ಲ ಆಗುತ್ತೆ. ಬ್ರೈನ್ ಕ್ಯಾನ್ಸರ್ಗಳು ಬೇರೆ ದೇಹದ ಬೇರೆ ಭಾಗ ಹರಡೋದು ಕಡಿಮೆ.
ಆದರೆ ಅಲ್ಲೇ ಬೆಳ್ಕೊಂಡು ಜಾಸ್ತಿ ಆಗುತ್ತೆ. ಹ್ಮ್. ಸೊ ಆ ಬೆಳವಣಿಗೆ ಆಗದಂಗೆ ತಡಿಬೇಕು. ಆಮೇಲೆ ಬೇಗ ಅಲ್ಲ, ಗುರುತಿಸಿದಾಗ ಆಗ್ತಾ ಇದೆ ಅಂತ ಹೆಂಗೆ ಕಂಡು ಹಿಡಿಯೋದು? ಅಂದ್ರೆ ಏನ್ ಅಂದ್ರೆ ಗೊತ್ತಾಗುತ್ತೆ ಅವ್ರದ್ರಲ್ಲಿ ಏನ್ ಚಿಹ್ನೆಗಳು ಚೇಂಜಸ್ ಆಗುತ್ತೆ ಈಗ ಅಂತ? ಕೆಲವೊಬ್ಬರಿಗೆ ಬರೀ ಜುಮ್ ಅನ್ಸ್ಬೋದು, ವೀಕ್ನೆಸ್ ಅನ್ಸ್ಬೋದು, ಹ್ಮ್. ಇಲ್ಲ ಮಾತಾಡೋಕೆ ತೊಂದರೆ ಇರ್ಬೋದು, ಹ್ಮ್. ಕಣ್ಣು ದೃಷ್ಟಿ ಕಾಣದಲ್ಲೇ ಇರ್ಬೋದು, ಹ್ಮ್. ಕಿವಿ ಕೇಳಿಸ್ದಲೇ ಇರ್ಬೋದು, ಹ್ಮ್. ಇಲ್ಲ ಹ್ಮ್. ಕೆಲವೊಂದ್ಸತಿ ಅವ್ರ ವರ್ತನ್ ಏನೋ ಭಾವನೆಗಳಲ್ಲಿ ಬದಲಾವಣೆಗಳಾಗ್ಬೋದು. ಹ್ಮ್. ತುಂಬ ಬೇಜಾರಾದ್ರೂ ಕೆಲವೊಮ್ಮೆ ಬ್ರೈನ್ ಟ್ಯೂಮರ್ ಬೆಳ್ಕೊಂಡಿರ್ಬೋದು. ಹ್ಮ್. ತುಂಬ ಕೋಪ ಮಾಡಿಕೊಂಡು ಕಿರ್ಚಾಡೋಕೆ ಶುರು ಮಾಡಿದ್ರೆ ಅದು ಬ್ರೈನ್ ಟ್ಯೂಮರ್ ಕಾಯಿಲೆ ಅದರಿಂದ ಆಗಿರ್ಬೋದು. ಹ್ಮ್. ಅಂದರೆ ಸಡನ್ನಾಗಿ ಮೊದಲು ತುಂಬ ಎಲ್ಲರ ಹತ್ರನೂ ಬೆರೀತಾ ಇದ್ರು, ಎಲ್ಲರ ಹತ್ರನೂ ಮಾತಾಡ್ತಿದ್ರು, ಇವಾಗ ಏನೂ ಮಾತಾಡಲ್ಲ, ಸುಮ್ಮನೆ ಎದುರ್ಕೊಂಡು ಮನೇಲೇ ಇರ್ತಾರೆ ಅಂತಂದು ಆ ಥರ ಭಾವನೆಗಳಲ್ಲಿ ಮತ್ತು ಅವರ ವರ್ತನೆಯಲ್ಲಿ ಬದಲಾವಣೆ ಕಂಡ್ರೂ ಅದು ಒಂದು ಚಿಹ್ನೆ ಅನ್ನೋ ಥರ ನೋಡಬೇಕು. ಈಗ ತಲೆ ಸುತ್ತೋದು ಅಥವಾ ಏನೋ ಸುಸ್ತು ಅನ್ಸೋದು ಏನೇ ಇದ್ರೂ ಅದಕ್ಕೆ ತಪಾಸಣೆ ಮಾಡಬೇಕು. ಆ ಅವರಿಗೆ ತೊಂದರೆ ಇರೋ ಏನು ತೊಂದರೆಗಳಿದೆ ಅದಕ್ಕೆ ತಕ್ಕನಾಗಿ ಚಿಹ್ನೆಗಳೇನಾದರೂ ಇದೆಯಾ ಅಂತ ನಾವು ವೈದ್ಯರು ಅವರ ಏನೋ ಅವ್ರನ್ನ ಟೆಸ್ಟ್ ಮಾಡಿ ಅದನ್ನು ಚಿಹ್ನೆಗಳಿದೆಯಾ ಅಂತ ನೋಡ್ತೀವಿ. ಆ ಸೈನ್ಸ್ ಏನಾದ್ರು ಇದ್ದರೆ ನಾವು ಸ್ಕ್ಯಾನು ಅದೆಲ್ಲ ಮಾಡ್ತೀವಿ. ಸ್ಕ್ಯಾನಲ್ಲಿ ಗೊತ್ತಾದಾಗ ಆಪ್ರೇಷನ್ನು ಏನಾದ್ರು ಬೇಕಾಗ್ಬೋದು. ಆ ಆಪ್ರೇಷನ್ ಜೊತೆಗೆ ನಾವು ಸಂಪೂರ್ಣವಾಗಿ ಆರೋಗ್ಯನ ಸರಿ ಮಾಡ್ಕೊಳ್ಳೋದಕ್ಕೆ ನಮ್ಮ ವಿಚಾರ ಆಹಾರ ಎಲ್ಲ ಬದಲಾಯಿಸ್ಕೊಂಡಾಗ ಆಪ್ರೇಷನ್ನು ಸಕ್ಸಸ್ಫುಲ್ ಆಗುತ್ತೆ, ಮತ್ತೆ ತೊಂದರೆಗಳು ಮತ್ತೆ ಬರ್ದಂಗೆ ತಡೆಯುತ್ತೆ. ಬ್ರೈನ್ ಸಂಬಂಧಪಟ್ಟಂಗೆ ಇನ್ನು ಯಾವ್ಯಾವ ಕಾಯಿಲೆಗಳು ಬರಬಹುದು? ಅಂದರೆ ಇವಾಗ ಹೊಸದಾಗಿ ಬಂದಿರೋ ಕಾಯಿಲೆಗಳು ನಾವು ನೋಡ್ತಾ ಇದ್ದೀವಿ. ಮೋಟಾರ್ ನ್ಯೂರಾನ್ ಡಿಸೀಸ್ ಅಂತ, ಏನೋ ನರಗಳು ತಾನಾಗಿ ಕ್ಷೀಣಿಸ್ತಾ ಹೋಗುತ್ತೆ, ಮೆದುಳು ಶ್ರಿಂಕ್ ಆಗುತ್ತೆ, ಸ್ಪೈನಲ್ ಕಾರ್ಡು ಶ್ರಿಂಕ್ ಆಗುತ್ತೆ, ಕೈಕಾಲು ನಡೆಯೋದಕ್ಕಾಗಲ್ಲ, ಕೊನೆಗೆ ಉಸಿರು ಕಟ್ಟಿ ಸಾಯೋದು ಆ ಲೆವೆಲ್ಗೆ. ಅಂದರೆ ಆ ಏನು ನರಗಳ ಕ್ಷೀಣತೆ ಡಿಜನರೇಟಿವ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಆ ಥರ ಆಗೋ ಕಾಯಿಲೆಗಳು ಈಗ ಜಾಸ್ತಿ ಆಗಿದೆ, ಯಾಕಂದರೆ ನಮ್ಮ ಪರಿಸರದಲ್ಲಿ ಜಾಸ್ತಿ ಕೆಮಿಕಲ್ಸು ಇದೆಲ್ಲ ಬರ್ತಾ ಇದೆ. ಸೊ ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿ, ಈಗ ಬೆಳಿಗ್ಗೆ ಹಲ್ಲುಜ್ಜೋದಕ್ಕೆ ನಾವು ಉಪ್ಪು ಉಪಯೋಗಿಸ್ಬೋದು, ಇಲ್ಲ ಇಜ್ಜಲು ಉಪಯೋಗಿಸ್ಬೋದು, ಇಲ್ಲ ಬೂದಿ ಉಪಯೋಗಿಸ್ಬೋದು, ಇಲ್ಲ ಏನೋ ಸ್ನಾನ ಮಾಡೋದಕ್ಕೆ ನಾವು ಚಿಗರಿ ಪುಡಿ ಅಥವಾ ಶೀಗೆಕಾಯಿ ಅಥವಾ ಕಡಲೆ ಹಿಟ್ಟು ಆ ಥರ, ಅಂದರೆ ಬೋಂಡ ಇಷ್ಟಲ್ಲದೆಲ್ಲರೂ ಕಡಲೆ ಹಿಟ್ಟು ತೊಗೋಬೋದು. ಹಾಗೆ ನಾವು ಬದಲಾವಣೆಗಳು ಮಾಡಿಕೊಂಡಾಗ ನಮಗೆ ಈ ತಲೆನೋವು, ಫಿಟ್ಸು ಇವೆಲ್ಲ ಕಡಿಮೆ ಆಗ್ತವೆ. ಸೊ ಹಾಗೆ ಸಾಮಾಜಿಕವಾಗಿ ಬದಲಾವಣೆ ಆಗಬೇಕು. ಅದು ಈಗ ಹೆಂಗೆ ಏನೋ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತಲ್ಲ, ಈ ಸೋಪ್ ಹಾಕ್ಕೊಂಡ್ರೆ ಇವರು ಸೌಂದರ್ಯ ಜಾಸ್ತಿ ಆಗುತ್ತೆ, ಇವರು ಚಿಕ್ಕ ಮಗು ಥರ ಕಾಣಿಸ್ತಾರೆ, ಹಾಗೆಲ್ಲ ಅಪಪ್ರಚಾರಗಳಿದ್ದಾವೆ. ಹೇಗೆ ನೀಲಿ ಕಣ್ಣು ಮಗುನೇ ಬೇಕು ಅನ್ನೋ ಥರ ಅಪಪ್ರಚಾರ. ಸೊ ಆ ಅಪಪ್ರಚಾರಗಳನ್ನ ಬಿಟ್ಟು ನಾವು ಸತ್ಯವಾದ ಆರೋಗ್ಯಕ್ಕೆ ನಾವು ಯೋಚಿಸಿದಾಗ, ಆಮೇಲೆ ಮೆದುಳು ದೊಡ್ಡ ಶಕ್ತಿ, ಅದೊಂದು ಏನೋ ಮೆದುಳೇ ದೇವರು ಅಂತ ಒಬ್ಬರು ಹಾರ್ಟ್ ಸರ್ಜನ್ನು ಹನುಮಂತಯ್ಯ ಅಂತ ಇದ್ದಾರೆ ಡಾಕ್ಟ್ರು, ಅವ್ರು ಹೇಳ್ತಾರೆ. ಅಂದರೆ ನಮ್ಮ ಮೆದುಳು ಯೋಚನೆ ಮಾಡಿದ್ದು ನಾವು ಪೂರ್ತಿ ಪ್ರಪಂಚ ಸೃಷ್ಟಿ ಆಗುತ್ತೆ ಅಂತ. ಸೊ ಆ ಸೃಷ್ಟಿ ಮಾಡುವಂಥ ಶಕ್ತಿನ ನಾವು ಚೇತನಗೊಳಿಸ್ಬೇಕು. ಸೊ ಅದಕ್ಕೆ ನಾವು ಆತ್ಮಶುದ್ಧಿ ಮಾಡ್ಕೋಬೇಕು, ಒಂದು ಸತ್ಯವಾದ ದಾರಿಲಿ ನಡಿಬೇಕು ಅಂತ. ಅಂದ್ರೆ ನರಮಂಡಲಕ್ಕೆ ಸಂಬಂಧಪಟ್ಟಂಗೆ ಒಂದ್ ಹೊಡೆತ ಬಿದ್ರೆ, ಒಂದ್ ನರ ಕಟ್ಟಾದ್ರೆ ಏನಾಗುತ್ತೆ? ಅಂದರೆ ಈಗ ಕೈ ಕಾಲು ಏನಂದರೆ ಇಲ್ಲಿ 33 ಏನೋ ಮೂಳೆಗಳಿರ್ತವೆ, 33 ಜೋಡಿ ನರ ಹೊರಗೆ ಬರುತ್ತೆ. ಸೊ ಆ ನರ ಹೊರಗೆ ಬರೋದು ಒಂದೇನಾದ್ರು ಕಟ್ಟಾದರೆ ಅದಕ್ಕೆ ಬೈಪಾಸ್ ಚಾನಲ್ ಇಲ್ಲ. ಈಗ ಒಂದು ರೋಡ್ ಬ್ಲಾಕ್ ಆಯಿತು ಅಂದರೆ ನಮಗೆ ಅದ್ರ ಬದಲು ಪಕ್ಕದ ರೋಡ್ಗೆ ಹೋಗ್ಬೋದು, ಇನ್ನೊಂದು ರೋಡ್ಗೆ ಹೋಗ್ಬೋದು, ಅದೇ ಜಾಗಕ್ಕೆ ಹೋಗ್ಬೋದು ಅಂತ. ಬಟ್ ನರಗಳಲ್ಲಿ ಹೆಂಗೆ ಅಂದರೆ ಆ ಥರ ಬೈಪಾಸ್ ಚಾನಲ್. ಈಗ ರಕ್ತನಾಳಗಳಲ್ಲಿ ಬೇರೆ ಇಲ್ಲಿಂದ ಬರ್ತಾ ಇರೋದು ಇನ್ನೊಂದು ಸೃಷ್ಟಿ ಆಗುತ್ತೆ. ಅಪರೂಪಕ್ಕೆ ನರಗಳು ಬೆಳ್ಕೊಳ್ಳುತ್ತೆ. ಆ ಬೆಳ್ಕೊಳ್ಳೋದಕ್ಕೆ ನಮ್ಮ ಆರೋಗ್ಯ ಜೀವನ ಶೈಲಿ ಬದಲಾಯಿಸ್ಕೊಂಡು ಅದನ್ನು ಸರಿ ಮಾಡಿಕೊಂಡ್ರೆ ಚಿಕ್ಕ ವಯಸ್ಸಲ್ಲಿ ಬೆಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಯಸ್ಸಾದವ್ರಿಗೆ ಕಡಿಮೆ ಕಟ್ಟಾದ್ರೆ ಮುಗಿತಾ? ವಯಸ್ಸಾಗಿರೋರು, ಒಂದು ಆತ್ಮಶಕ್ತಿ ಕಡಿಮೆ ಇರೋರಿಗೆ ಕಟ್ಟಾದ್ರೆ ಅದು ಬೆಳ್ಕೊಳ್ಳೋದಿಲ್ಲ ಅನ್ನೋದು. ಎಸ್ಪೆಷಲಿ ಈಗ ಮೇಲಿಂದ ಬಿದ್ದಿರ್ತಾರೆ ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಡೈವ್ ಮಾಡಿರ್ತಾರೆ, ಕತ್ತು ಅಥವಾ ಸೊಂಟದ ಮೂಳೆ, ಏನೋ ಬೆನ್ನು ಮೂಳೆ ಮುರಿದೋಗಿರುತ್ತೆ, ಅಂಥವ್ರು ಕಾಲು ಕೆಲಸ ಮಾಡಲ್ಲ, ಕೆಲವೊಬ್ರು ಕೈ ಕೆಲಸ ಮಾಡಲ್ಲ, ಆ ಥರ ಆಗುತ್ತೆ. ಈಗ ನಮ್ಮ TV ಆ್ಯಕ್ಟ್ರು ಕರಿಬಸಪ್ಪ ಅವರು ಅದೇ ಥರ ಒಂದ್ಸತಿ ಅವ್ರನ್ನ ನಾನು ನೋಡಿದ್ದೆ. ಅವರು ಬಿದ್ದ ಕೈಕಾಲು ಆಡಿಸ್ತಿರ್ಲಿಲ್ಲ, ಅವರು ಆಮೇಲೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಬಟ್ ಅಂದ್ರೂ ಅವರು ಇನ್ಫೆಕ್ಷನ್ ಎಲ್ಲ ಆಗಿ ಪ್ರಾಣ ಹೋಯಿತು. ಸೊ ಆ ರೀತಿ ನರಗಳು ಸೂಕ್ಷ್ಮ, ಅತಿ ಸೂಕ್ಷ್ಮ. ಅದು ಹಾಳಾದಾಗ ನಾವು ಕೆಲವೊಮ್ಮೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸನ್ನಿವೇಶ. ಬಟ್ ಇವಾಗ ಅದಕ್ಕೂ ಹೊಸ ಟೆಕ್ನಾಲಜಿಗಳು ಪ್ರಯತ್ನ ಮಾಡ್ತಿದ್ದಾರೆ. ನ್ಯಾನೋ ಟೆಕ್ನಾಲಜಿನಲ್ಲಿ ಕೆಲವೊಂದು ಸ್ಕೆಫೋಲ್ಡ್ಸ್ ಅಂತ ಹಾಕಿ ಬೆಳೆಸೋದಕ್ಕೆ, ಅದನ್ನೆಲ್ಲ ತುಂಬ ಅತಿಯಾದ ದುಡ್ಡಿಗೆ ಮಾರಾಟ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಯೋಜನ ಎಷ್ಟಿದೆ ಅನ್ನೋದು ಗ್ಯಾರಂಟಿ ಇಲ್ಲ, ಬಟ್ ದುಡ್ಡು ಜಾಸ್ತಿ ಆಗ್ತಾ ಇದೆ.
ಅದನ್ನು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ದುಡ್ಡಿರ್ತಾರೋ ದುಡ್ಡು ಮಾಡಿರೋರಿಗೆ ಒಂದು ಸವಲತ್ತು ಕೊಡ್ತೀವಿ ಅನ್ನೋ ಒಂದು ಕುತಂತ್ರ ನಡೀತಾ ಇದೆ. ಸೊ ಅದರಿಂದ ಮೀರಿ ಸತ್ಯವಾಗಿ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಎಷ್ಟೇ ಸರ್ಕಾರ ವ್ಯವಸ್ಥೆ ಹೆಂಗಿರಬೇಕು ಪ್ರಪಂಚದಲ್ಲಿ ಅಂದರೆ ಯಾರಿಗೆ ಅವಶ್ಯಕತೆ ಇದೆಯೋ ಅದು ಅವ್ರಿಗೆ ಸಿಗಬೇಕು. ಆ ರೀತಿ ಒಂದು ಆರೋಗ್ಯ ಸೇವೆಗೋಸ್ಕರ ನಾವು ಸತ್ಯವಾದ ಯುಗ ಮಾಡಬೇಕಾಗಿದೆ, ಒಂದು ಸತ್ಯವಾದ ರಾಜಕಾರಣ ಮಾಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.